ನಮ್ಮ ದೇಶದಲ್ಲಿ ಕೆಲವು ಕಾನೂನುಗಳು ಸದ್ಬಳಕೆಯಾದರೆ ಇನ್ನೂ ಕೆಲವು ಕಾನೂನುಗಳು ದುರ್ಬಳಕೆಯಾಗುತ್ತಿವೆ. ಕಾನೂನಿನ ದುರ್ಬಳಕೆ ತಡೆಯಲು ಈ ಹಿಂದೆ ಪಾರ್ಲಿಮೆಂಟ್, ಸುಪ್ರೀಂ ಕೋರ್ಟ್ ಕೂಡ ಕ್ರಮ ಕೈಗೊಂಡಿದ್ದವು. ನಮ್ಮ ದೇಶದಲ್ಲಿ ಅತಿ ಹೆಚ್ಚು ದುರ್ಬಳಕೆಯಾದ ಕಾನೂನಿನಲ್ಲಿ ಅಗ್ರಸ್ಥಾನದಲ್ಲಿ ಇರುವುದು ವರದಕ್ಷಿಣೆ ಕಿರುಕುಳ ತಡೆ ಕಾಯ್ದೆ. ವಿವಾಹಿತ ಮಹಿಳೆಯು ಗಂಡನ ಮನೆಯಲ್ಲಿ ವರದಕ್ಷಿಣೆ ಕಿರುಕುಳಕ್ಕೆ ಒಳಗಾಗಿ ಹಿಂಸೆ, ನೋವು ಅನುಭವಿಸುವುದನ್ನು ತಡೆಯಲು ಈ ಕಾಯ್ದೆ ಜಾರಿಗೆ ತರಲಾಗಿತ್ತು. ಜೊತೆಗೆ ವರದಕ್ಷಿಣೆ ಕಿರುಕುಳ ನೀಡಿದ ಪತಿಯಂದಿರನ್ನು ಶಿಕ್ಷಿಸುವುದು ಈ ಕಾಯ್ದೆಯ ಉದ್ದೇಶ. ಹೀಗಾಗಿ ವರದಕ್ಷಿಣೆ ಕಿರುಕುಳದಿಂದ ನೊಂದ ಮಹಿಳೆಯರು IPC ಸೆಕ್ಷನ್ 498A ಅಡಿ ಕೇಸ್ ದಾಖಲಿಸಲು ಅವಕಾಶ ನೀಡಲಾಗಿತ್ತು. ಆದರೆ ಈ 498A ಸೆಕ್ಷನ್ ಹೆಸರು ಹೇಳಿಯೇ ಗಂಡನ ಮನೆಯವರನ್ನು ಬೆದರಿಸುವ, ಹಿಂಸಿಸುವ, ಹಣ ಆಸ್ತಿಗಾಗಿ ಬ್ಲ್ಯಾಕ್ ಮೇಲ್ ಮಾಡಿ ಕಿರುಕುಳ ನೀಡಿದ ಅನೇಕ ಕೇಸ್ಗಳು ದೇಶದಲ್ಲಿ ನಡೆದಿದೆ. 498A ಸೆಕ್ಷನ್ ಹೆಸರು ಕೇಳಿದರೆ ಗಂಡಂದಿರು ನಡುಗುವ ಸ್ಥಿತಿ ಇತ್ತು. ಈ ಸೆಕ್ಷನ್ ನಡಿ ದೂರು ನೀಡಿದರೆ ತಕ್ಷಣ ಪೊಲೀಸರು ಗಂಡನ ಮನೆಯವರನ್ನು ಬಂಧಿಸಿ ಜೈಲಿಗೆ ಕಳುಹಿಸುತ್ತಿದ್ದರು. ತಪ್ಪು ಮಾಡದಿದ್ದರೂ ಗಂಡನ ಮನೆಯವರು ಜೈಲು ಪಾಲಾಗಿ ತಮ್ಮ ಮಾನ ಮರ್ಯಾದೆಯನ್ನು ಕಳೆದುಕೊಳ್ಳಬೇಕಾಗಿತ್ತು. ಹೀಗಾಗಿ ಈ ಕಾಯ್ದೆಯು ಕಳೆದ 10-15 ವರ್ಷಗಳಲ್ಲಿ ಭಾರಿ ದುರ್ಬಳಕೆಯಾಗಿದೆ. ಹೀಗಾಗಿ ಸುಪ್ರೀಂ ಕೋರ್ಟ್ ಈ ಕಾಯ್ದೆಯ ದುರ್ಬಳಕೆಯಾಗುತ್ತಿದೆ ಅಂತ ಅನೇಕ ಬಾರಿ ತನ್ನ ತೀರ್ಪುಗಳಲ್ಲಿ ಹೇಳಿದೆ. ಜೊತೆಗೆ 2017 ಜುಲೈ 27ರಂದೇ ವರದಕ್ಷಿಣೆ ಕಿರುಕುಳ ಕಾಯ್ದೆ ದುರ್ಬಳಕೆ ತಡೆಗೆ ದೇಶದ ಎಲ್ಲ ರಾಜ್ಯಗಳ ಪೊಲೀಸರಿಗೆ ಸುಪ್ರೀಂ ಕೋರ್ಟ್ ಕೆಲ ಮಹತ್ವದ ನಿರ್ದೇಶನಗಳನ್ನು ನೀಡಿದೆ. ಹೀಗಾಗಿ ನಿಮ್ಮ ಮನೆಗಳಲ್ಲಿ ನಿಮ್ಮ ಸಂಬಂಧಿಕರು, ಪರಿಚಯಸ್ಥರು, ಸ್ನೇಹಿತರ ಕುಟುಂಬಗಳಲ್ಲಿ ಯಾರಾದರೂ ವಿವಾಹಿತ ಮಹಿಳೆ ವರದಕ್ಷಿಣೆ ಕಿರುಕುಳ ತಡೆ ಕಾಯ್ದೆ ದುರ್ಬಳಕೆ ಮಾಡಿಕೊಳ್ಳುವುದು ಕಂಡು ಬಂದರೆ ಸುಳ್ಳು ಕೇಸ್ ಹಾಕಿ ಗಂಡನ ಮನೆಯವರನ್ನು ಜೈಲಿಗೆ ಕಳುಹಿಸುತ್ತೇನೆ ಎಂದು ಬೆದರಿಸಿದರೆ ಹೆದರಬೇಡಿ. ಸುಪ್ರೀಂ ಕೋರ್ಟ್ ಈ ನಿರ್ದೇಶನಗಳ ಬಗ್ಗೆ ತಿಳಿಸಿ. ಸುಳ್ಳು ಕೇಸ್ನಿಂದ ಗಂಡ ಹಾಗೂ ಗಂಡನ ಮನೆಯವರನ್ನು ರಕ್ಷಿಸುವ ನಿರ್ದೇಶನಗಳು ಸುಪ್ರೀಂ ಕೋರ್ಟ್ 8 ವರ್ಷದ ಹಿಂದೆಯೇ ನೀಡಿದೆ. ಸುಪ್ರೀಂ ಕೋರ್ಟ್ ಈ ನಿರ್ದೇಶನವನ್ನು ಕರ್ನಾಟಕ ರಾಜ್ಯದ ಪೊಲೀಸರು ಸೇರಿದಂತೆ ಎಲ್ಲ ರಾಜ್ಯಗಳ ಪೊಲೀಸರು ಕೂಡ ಪಾಲಿಸಬೇಕು. ಪಾಲಿಸದೇ ಇದ್ದರೆ ಸುಪ್ರೀಂ ಕೋರ್ಟ್ ಆದೇಶದ ಉಲ್ಲಂಘನೆಯಾಗಿದೆ ಅಂತ ಪೊಲೀಸರ ವಿರುದ್ಧ ನ್ಯಾಯಾಂಗ ನಿಂದನೆ ಕೇಸ್ ದಾಖಲಿಸಬಹುದು. ಪೊಲೀಸರು ವರದಕ್ಷಿಣೆ ಕಿರುಕುಳದ ದೂರನ್ನು ವಿವಾಹಿತ ಮಹಿಳೆ ನೀಡಿದ ತಕ್ಷಣ ಆರೋಪಿಗಳನ್ನು ಬಂಧಿಸುವಂತಿಲ್ಲ. ಆರೋಪಿಗಳ ವಿರುದ್ಧ ಆರೋಪವನ್ನು ಪೊಲೀಸರು ಕೂಲಂಕುಷವಾಗಿ ಪರಿಶೀಲಿಸಬೇಕು. ಪ್ರತಿಯೊಂದು ಜಿಲ್ಲೆಯಲ್ಲೂ ಪೊಲೀಸ್ ಠಾಣೆಗಳಲ್ಲಿ ಕುಟುಂಬ ಕಲ್ಯಾಣ ಸಮಿತಿಯನ್ನು ರಚಿಸಬೇಕು. ಈ ಸಮಿತಿಗಳಲ್ಲಿ ಕೌಟುಂಬಿಕ ವ್ಯಾಜ್ಯದ ಬಗ್ಗೆ ಅರಿವು ಹೊಂದಿರುವವರು ಇರಬೇಕು. ನಿವೃತ್ತ ಜಿಲ್ಲಾ ನ್ಯಾಯಾಧೀಶರನ್ನು ಸಮಿತಿಗೆ ಮುಖ್ಯಸ್ಥರಾಗಿ ನೇಮಿಸಬೇಕು. ಕುಟುಂಬ ಕಲ್ಯಾಣ ಸಮಿತಿಯು ದೂರು ನೀಡಿದ ಮಹಿಳೆ ಹಾಗೂ ಗಂಡನ ಮನೆಯವರನ್ನು ಕರೆದು ಮಾತನಾಡಬೇಕು, ಕೌನ್ಸಿಲಿಂಗ್ ಮಾಡಬೇಕು. ವಾಸ್ತವಾಂಶವನ್ನು ಸಮಿತಿ ತಿಳಿದುಕೊಳ್ಳಬೇಕು. ನಿಜಕ್ಕೂ ವರದಕ್ಷಿಣೆ ಕಿರುಕುಳ ನೀಡಲಾಗಿದೆಯೇ ಇಲ್ಲವೇ ಎಂಬುದನ್ನು ಪರಿಶೀಲಿಸಬೇಕು. ದೂರಿನ ಬಗ್ಗೆ ಪೊಲೀಸರು ಆರೋಪಿಗೆ ನೋಟಿಸ್ ನೀಡಿ ಉತ್ತರ ನೀಡಲು ಕಾಲಾವಕಾಶ ನೀಡಬೇಕು. ಕುಟುಂಬ ಕಲ್ಯಾಣ ಸಮಿತಿಯು ಕಾರ್ಯನಿರ್ವಹಣೆಯನ್ನು ಜಿಲ್ಲಾ ಕಾನೂನು ಪ್ರಾಧಿಕಾರದ ಅಧ್ಯಕ್ಷರು ಆಗಾಗ ಪರಿಶೀಲಿಸಬೇಕು. ಕುಟುಂಬ ಕಲ್ಯಾಣ ಸಮಿತಿಯು ತಮಗೆ ಬಂದ ದೂರುಗಳನ್ನು ಪರಿಶೀಲಿಸಿ ವಾಸ್ತವಾಂಶದ ಬಗ್ಗೆ ಪೊಲೀಸ್ ತನಿಖಾಧಿಕಾರಿಗೆ ವರದಿ ನೀಡಬೇಕು. ಕೇಸ್ನ ಮೆರಿಟ್ ಬಗ್ಗೆ ವರದಿ ನೀಡಬೇಕು. ಕುಟುಂಬ ಕಲ್ಯಾಣ ಸಮಿತಿಯು ಮಹಿಳೆ ದೂರಿನನ್ನು ಪರಿಶೀಲಿಸಿ ಎರಡೂ ಕಡೆಯವರನ್ನು ಕರೆಸಿ ಮಾತನಾಡಿದ ಬಳಿಕ ವರದಿ ಪೊಲೀಸರಿಗೆ ಇಲ್ಲವೇ ಮ್ಯಾಜಿಸ್ಟ್ರೇಟ್ಗೆ ಸಲ್ಲಿಸಬೇಕು. ವರದಿ ಸಲ್ಲಿಸುವವರೆಗೆ ಗಂಡನ ಮನೆಯವರನ್ನು ಪೊಲೀಸರು ಬಂಧಿಸುವಂತಿಲ್ಲ. ಸೆಟಲ್ಮೆಂಟ್ ಮಾಡಿಕೊಳ್ಳಲು ಎರಡೂ ಕಡೆಯವರು ಒಪ್ಪಿದರೆ ಅಂತಹ ಕೇಸ್ಗಳನ್ನು ಜಿಲ್ಲಾ ಮತ್ತು ಸೆಷನ್ ಕೋರ್ಟ್ ಜಡ್ಜ್ ವಿಲೇವಾರಿ ಮಾಡಬೇಕು. ವೈವಾಹಿಕ ಸಮಸ್ಯೆಯಿಂದ ಯಾವುದೇ ಕ್ರಿಮಿನಲ್ ಕೇಸ್ ದಾಖಲಿಸಿದರೆ ಅಂತಹ ಕ್ರಿಮಿನಲ್ ಕೇಸನ್ನು ಕ್ಲೋಸ್ ಮಾಡುವುದು ಕೂಡ ಈ ವಿಲೇವಾರಿಗೆ ಸೇರಿರುತ್ತದೆ. ವರದಕ್ಷಿಣೆ ಕೇಸ್ ಬೇಲ್ ಕೋರಿ ಅರ್ಜಿ ಸಲ್ಲಿಸಿದರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅರ್ಜಿದಾರರಿಗೆ 1 ದಿನ ನೋಟಿಸ್ ನೀಡಬೇಕು. ಬಳಿಕ ಅಂದೇ ಜಾಮೀನು ಅರ್ಜಿ ಬಗ್ಗೆ ಆದೇಶ ನೀಡಬೇಕು. ಜಾಮೀನು ಅರ್ಜಿಗಳಲ್ಲಿ ನ್ಯಾಯದ ಹಿತಾಸಕ್ತಿಯನ್ನು ಎಚ್ಚರಿಕೆಯಿಂದ ಪರಿಗಣನೆಗೆ ತೆಗೆದುಕೊಳ್ಳಬೇಕು. ಕೌಟುಂಬಿಕ ವ್ಯಾಜ್ಯಕ್ಕೆ ಸಂಬಂಧಿಸಿದ ಎಲ್ಲ ಸಂಬಂಧಿತ ಕೇಸ್ಗಳ ಒಗ್ಗೂಡಿಸಿ ವಿಚಾರಣೆ ನಡೆಸಲಾಗುವುದು. ಕುಟುಂಬದ ಎಲ್ಲ ಸದಸ್ಯರು ನಗರದಿಂದ ಹೊರಗಿರುವವರು ಖುದ್ದಾಗಿ ಕೋರ್ಟ್ಗೆ ಹಾಜರಾಗುವ ಅಗತ್ಯ ಇಲ್ಲ. ವರದಕ್ಷಿಣೆ ತಡೆ ಕಾಯ್ದೆ ದುರ್ಬಳಕೆಗೆ ಬ್ರೇಕ್. ಹೀಗೆ ಸುಪ್ರೀಂ ಕೋರ್ಟ್ ಪೊಲೀಸರು ಕೆಳ ಹಂತದ ನ್ಯಾಯಾಲಯಗಳಿಗೆ ಸೂಕ್ತ ನಿರ್ದೇಶನವನ್ನು ನೀಡುವ ಮೂಲಕ ವರದಕ್ಷಿಣೆ ತಡೆ ಕಾಯ್ದೆ ದುರ್ಬಳಕೆಗೆ ಬ್ರೇಕ್ ಹಾಕಿದೆ. 8 ವರ್ಷದ ಹಿಂದೆಯೇ ನಮ್ಮ ದೇಶದಲ್ಲಿ ಯಾರಾದರೂ ವರದಕ್ಷಿಣೆ ಕೇಸ್ ನೀಡಿದರೆ ಗಂಡನ ಮನೆಯವರು ಮನೆ ಬಿಟ್ಟು ಬಂಧನದ ಭಯದಿಂದ ಪರಾರಿಯಾಗುತ್ತಿದ್ದರು. ಈಗ ಸುಪ್ರೀಂ ಕೋರ್ಟ್ ನಿರ್ದೇಶನದ ಬಳಿಕ ಅಂತಹ ಸ್ಥಿತಿ ಇಲ್ಲ. ದೇಶದಲ್ಲಿ 85% ವರದಕ್ಷಿಣೆ ಕಿರುಕುಳ ಕೇಸ್ಗಳು ಕೋರ್ಟ್ಗಳಲ್ಲಿ ಸಾಬೀತಾಗಿಲ್ಲ. ಹೀಗಾಗಿ ಸುಪ್ರೀಂ ಕೋರ್ಟ್ಗೆ ಈ ಕಾಯ್ದೆ 498A
ಸೆಕ್ಷನ್ ದುರ್ಬಳಕೆ ಆಗುತ್ತಿದೆ ಎಂಬ ವ್ಯಾಪಕ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಈ ಎಲ್ಲಾ ಮೇಲಿನ ನಿರ್ದೇಶನಗಳನ್ನು ಪೊಲೀಸರಿಗೆ ಕೆಳ ಹಂತದ ಕೋರ್ಟ್ಗಳಿಗೆ ನೀಡಿದೆ. ಕಾನೂನು ದುರ್ಬಳಕೆ ಬಗ್ಗೆ ಗಂಡ ದೂರು ನೀಡಬಹುದು. ವರದಕ್ಷಿಣೆ ತಡೆ ಕಾಯ್ದೆಯನ್ನು ನೊಂದ ಮಹಿಳೆಯರ ಸಹಾಯಕ್ಕಾಗಿ ಜಾರಿಗೆ ತರಲಾಗಿತ್ತು. ಆದರೆ ಕಾಯ್ದೆಯನ್ನು ಕೆಲ ಅಸಂತುಷ್ಟ ಮಹಿಳೆಯರು ಗಂಡನ ಮನೆಯವರನ್ನು ವಿರುದ್ಧ ಸೇಡು ತೀರಿಸಿಕೊಳ್ಳಲು ಅಸ್ತ್ರವಾಗಿ ಬಳಕೆ ಮಾಡುತ್ತಿದ್ದರು. ಹೀಗಾಗಿ ಇದಕ್ಕೆ ಬ್ರೇಕ್ ಹಾಕಲು ಸುಪ್ರೀಂ ಕೋರ್ಟ್ ಈ ಮೇಲಿನ ನಿರ್ದೇಶನಗಳನ್ನು ನೀಡಿದೆ. ಹೀಗಾಗಿ ಇನ್ನು ಮುಂದೆ ಯಾವುದೇ ಮಹಿಳೆ ವರದಕ್ಷಿಣೆ ಕೇಸ್ ಹಾಕಿ ನಿಮ್ಮನ್ನು ಜೈಲಿಗೆ ಕಳುಹಿಸುತ್ತೇನೆ, ನಮಗೆ ನಿಮ್ಮ ಹಣ ಆಸ್ತಿ ಕೊಡದಿದ್ದರೆ ವರದಕ್ಷಿಣೆ ಕೇಸ್ ಹಾಕುತ್ತೇನೆ ಎಂದು ಬೆದರಿಸಿದರೆ ಹೆದರುವ ಅಗತ್ಯ ಇಲ್ಲ. ಕಾನೂನು ದುರ್ಬಳಕೆ ವಿರುದ್ಧ ಗಂಡನ ಮನೆಯವರು ಪೊಲೀಸರಿಗೆ ದೂರು ನೀಡಿ ಸುಳ್ಳು ಕೇಸ್ನಿಂದ ರಕ್ಷಣೆ ಪಡೆಯಬಹುದು. ಜನರಿಗೆ ಈ ಕಾನೂನಿನ ಬಗ್ಗೆ ಸೂಕ್ತ ತಿಳುವಳಿಕೆ ನೀಡುವುದು ಮುಖ್ಯ.